ಅಣ್ಣ ಎನ್ನುವ ಪವಿತ್ರವಾದ ಪದಕ್ಕೆ ನಗಬೇಕೋ ಇಲ್ಲ ಅಳಬೇಕೋ ಒಂದು ತಿಳಿಯದಾಗಿದೆ. ಕೊರಳಲ್ಲಿ ಕರಿಮಣ ಸರವತ್ತು ಮೋಹದ ಮಮತೆಯಿಂದ ಪತಿದೇವ ಎಂದು ಕರೆಸಿಕೊಳ್ಳುತ್ತಿರುವ ಬಾಯಲ್ಲಿ ಅಣ್ಣ ಎಂದು ಕರೆಸಿಕೊಳ್ಳುತ್ತಿರುವ ನತದುಷ್ಟ ನಾನೆಂದು ಒಂದೆಡೆ ದುಃಖವಾದರೆ, ನನ್ನಿಂದ ಒಂದು ಹೆಣ್ಣಿನ ಜೀವನದ ಭವಿಷ್ಯದಲ್ಲಿ ತನ್ನಿಷ್ಟದ ಪ್ರಕಾರ ಪ್ರೇಮದ ಬುನಾದಿಯನ್ನು, ಪ್ರೇಮ ಮಂದಿರವನ್ನೇ ಕಟ್ಟಲು ಪ್ರಯತ್ನ ಪಡುತ್ತಿರುವ ತ್ಯಾಗಿ ನಾನೆಂದು ಮತ್ತೊಂದೆಡೆ ಆನಂದವೂ ಕೂಡ ಆಗುತ್ತಿದೆ. ಇರಲಿ, ನಾ ಪಡುವ ಕಷ್ಟಗಳಿಗಿಂತ ಮೊದಲು ಗಂಗಾಳ ಇಚ್ಛೆ ಇರಬೇಕು, ಗಂಗಾಳ ಇಚ್ಛೆ ಪೂರೈಸಬೇಕು. ಆದರೆ ಗಂಗಾಳ ಇಚ್ಛೆ ಪೂರೈಸಬೇಕಾದರೆ ನಾನು ಹಿಂದಿನಿಂದ ನನ್ನ ಮಿತ್ರ ಬಸವರಾಜನಿಗೆ ಶತ್ರುವಾಗಲೇಬೇಕು. ಹೌದು, ಕೊಟ್ಟ ಭಾಷೆಯನ್ನು ತಪ್ಪಿ ನಡೆದ ಈ ದ್ರೋಹಿಗೆ ತಕ್ಕ ಶಾಸ್ತಿಯಾಗಲೇಬೇಕು. ಹೌದು, ನನ್ನ ಬಸವರಾಜನೆಂದಂತೆ ಒಂದು ಹೆಣ್ಣಿನ ಶಾಪ ತಟ್ಟದೇ ಇರಲಾರದೆಂದು ಹೇಳಿದ್ದೇನಲ್ಲ, ಆ ಹೆಣ್ಣಿನ ಶಾಪ ನನಗೆ ತಟ್ಟಲೇಬೇಕು. ಹೌದು ಬಸವರಾಜ, ಇಂದು ನನ್ನ ನಿಜ ಜೀವನದಲ್ಲಿ ನಾನು ಮಾಡುತ್ತಿರುವ ಒಂದು ಒಳ್ಳೆಯ ಸತ್ಕಾರ್ಯವಾದರೂ ಅದು ನಿನ್ನ ದೃಷ್ಟಿಯಲ್ಲಿ ಮಾತ್ರ ನಾನೊಬ್ಬ ಮೋಸಗಾರ ಬಸವರಾಜ, ನಾನೊಬ್ಬ ಮೋಸಗಾರ. ಹೌದು, ನನ್ನ ಮಿತ್ರನ ಮಾತು ನೆರವೇರಲೇಬೇಕು. ಇತ್ತ ಕಡೆ ಬಸವರಾಜ ಬರುತ್ತಿದ್ದನು. ಈಗ ಅವನ ಮನಸ್ಸಿಗೆ ನೋವಾಗುವಂತೆ ನಾಟಕವಾಡಲೇಬೇಕು. ನಾನು ನಿನಗೋಸ್ಕರವಾಗಿ ಬಸ್ ಸ್ಟ್ಯಾಂಡ್ ನಲ್ಲಿ ದಾರಿ ಕಾದು ಸಾಕಾಯಿತು. ಬಾ ಹೋಗೋಣ. ಯಾಕೆ ಬಸ್ ಸ್ಟ್ಯಾಂಡ್ ನಲ್ಲಿ ನನಗೋಸ್ಕರ ಕಾಯುವಂತ ಕೆಲಸವೇನು? ರವಿ, ಸುಮ್ಮನೆ ತಮಾಷೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ. ಬಾ ಹೋಗೋಣ. ತಮಾಷೆ? ಬಸವರಾಜ, ತಮಾಷೆ ಮಾಡಿ ಟೈಮ್ ವೇಸ್ಟ್ ಮಾಡುವುದಕ್ಕೆ ನಾನೇನು ನೀನಿದ್ದಿಲ್ಲಿಗೆ ಬಂದಿಲ್ಲವಲ್ಲ? ಹೌದು, ಬೇಗ ಬಾಯಿ ನಿಂತಿರುವಲ್ಲ, ಎಲ್ಲಿಗೆ? ರವಿ, ಹಿಂದಕ್ಕೂ ಒಬ್ಬರು ವಿಚಿತ್ರವಾಗಿ ಮಾತನಾಡುತ್ತಿರುವೆಯಲ್ಲ, ಏನಾಗಿದೆ ನಿನಗೆ? ನಿನ್ನ ವರ್ತನೆ ಬೇರೆ ಆಗಿದೆಯಲ್ಲ. ವರ್ತನೆ? ಅಯ್ಯೋ ಹುಚ್ಚ, ನನ್ನ ವರ್ತನೆ ಬದಲಾಗಿದೆಯಾ? ರವಿ, ಹುಚ್ಚುಚ್ಚಾಗಿ ಮಾತಾಡಬೇಡ. ನಾನು ನೀನು ಸೇರಿ ಪೇಟೆಗೆ ಹೋಗಿ ನನ್ನ ತಂಗಿಗೆ ಒಳ್ಳೆ ವಸ್ತ್ರಗಳನ್ನು ತರುವುದಾಗಿ ನಿನಗೆ ಹೇಳಿದ್ದಿರುವೇನು? ಬಂದ ಮೇಲೆ ಒಳ್ಳೆಯ ಮುಹೂರ್ತ ನೋಡಿ ಮದುವೆಗೆ ಏರ್ಪಾಟ್ ಮಾಡಬೇಕಂತ ನಿನ್ನೆ ತಾನೇ ನಿನಗೆ ಹೇಳಿದ್ದಿಲ್ಲವೇನು? ಮದುವೆ? ಯಾರ ಮದುವೆ? ಯಾಕೆ ಹೀಗೆ ಮಾತಾಡ್ತೀವಿ? ಯಾರ ಮದುವೆ ಅಂತ ಕೇಳ್ತಾ ಇದ್ದೀಯಲ್ಲೋ? ನಿನ್ನ ಹಾಗೂ ನನ್ನ ತಂಗಿಯ ಮದುವೆ. ನಿನ್ನ ತಂಗಿಯ ಜೊತೆ ನನ್ನ ಮದುವೆ? ಬಸವರಾಜ, ಅನಾಥಳಾಗಿರುವ ಬಡವಳಾದ ನಿನ್ನ ತಂಗಿಯನ್ನು ಕೊಟ್ಟು ಬಿಡಿಗಾಸು ವರದಕ್ಷಿಣೆ ಇಲ್ಲದೆ ನನಗೆ ಗಂಟು ಹಾಕಿ ಕೈ ತೊಳೆದುಕೊಂಡು ಪ್ರಯತ್ನ ಮಾಡ್ತಿರ್ವಲ್ಲ ಮೂರ್ಖ. ಹುಚ್ಚು ಬಾಯಿ, ಏನು ಮಾತಾಡುತ್ತೇವೆ? ನಮ್ಮಿಬ್ಬರ ಮೇಲೆ ಪವಿತ್ರವಾಗಿರುವ ಸ್ನೇಹದ ಮೇಲೆ ಭರವಸೆ ಇಟ್ಟು ಸ್ನೇಹ ಎಂಬ ಪಂಜರಕ್ಕೆ ಸಂಬಂಧ ಎನ್ನುವ ಬಳ್ಳಿಯನ್ನು ಅಪ್ಪಿಸಲು ಪ್ರಯತ್ನಿಸುತ್ತಿರುವೆ ವಿನಃ ವರದಕ್ಷಿಣೆಗೆ ಹೆದರಿ ನನ್ನ ತಂಗಿಯನ್ನು ನಿನಗೆ ಗಂಟು ಹಾಕಿ ಕೈ ಬಿಡುವವನಲ್ಲೋ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಾಗಿದೆ ನಿನಗೆ? ಹುಚ್ಚಿಲ್ಲದೆ ನೋಡು ಬಸವರಾಜ, ಸ್ನೇಹ ಸಂಬಂಧ ಅಂತೇಳಿ ನಿನ್ನ ಗೌರವವನ್ನು ಹೆಚ್ಚಿಸಿಕೊಳ್ಳಬೇಡ. ಮೊದಲು ನಿನ್ನ ನಿರ್ಧಾರವನ್ನು ಬದಲಾಯಿಸು. ಅಂದರೆ ನಿನ್ನ ಮಾತಿನ ಅರ್ಥ? ನಿನ್ನ ಕಪಟ ಬುದ್ಧಿಯಿಂದ ನನ್ನನ್ನು ನಂಬಿಸಿ ನನ್ನ ನಿಜ ಜೀವನದಲ್ಲಿ ಆಡಬೇಕಂದಿರುವ ನಿನ್ನ ಮೋಸದ ಆಟವನ್ನು ನಿಲ್ಲಿಸಿ ಮೊದಲು ನಿನ್ನ ತಂಗಿಗೆ ಬೇರೆ ವರವನ್ನು ಹುಡುಕಿ ಮದುವೆ ಮಾಡು. ಹುಚ್ಚು
ಮುಚ್ಚುವಾಯಿ ವಚನ ಭ್ರಷ್ಟ ಎಡವೋ ಅಂದು ಬೀದಿಯ ಮೇಲೆ ಬಿದ್ದು ಬದುಕುತ್ತಿರುವ ನಿನ್ನನ್ನು ನನ್ನ ಸ್ನೇಹಿತನಾಗಿ ಸಹರಿಸಿಕೊಂಡಿರಲ್ಲ. ಈಗ ಇಂದು ನೀನು ಇದೇನ ಮಾಡುತ್ತಿರುವುದಕ್ಕೆ ಅಷ್ಟೇ ಯಾಕೆ ರವಿ, ನನ್ನ ತಂಗಿಯನ್ನು ಮದುವೆಯಾಗುವೆಯಾ ಅಂತ ನಾನು ಒಂದೇ ಮಾತು ಕೇಳಿದ್ದಕ್ಕಾಗಿ ನೀನು ಬಸವರಾಜ ನೀನು ನನ್ನ ಪಾಲಿನ ಸ್ನೇಹಿತನಲ್ಲ, ದೇವರು ಎಂದು ನನಗೆ ಭಾಷೆ ಕೊಟ್ಟೆಯಲ್ಲೋ ಪಾಪಿ. ಈಗ ನೀನು ಅದೇನ ಮಾಡುತ್ತಿರುವ ಭಾಷೆ ಕೊಟ್ಟ ಮಾತ್ರಕ್ಕೆ ಅದನ್ನು ನಡೆಸಿಕೊಡಲು ನಾನೇನು ಸತ್ಯ ಹರಿಶ್ಚಂದ್ರನಲ್ಲ. ಅಷ್ಟಕ್ಕಾಗಿ ಹಿಂದು ಮುಂದೆ ಇಲ್ಲದವನೆಂದು ಈ ಬಡವನ ಕಪಾಳಕ್ಕೆ ಹೊಡೆದಿಯಲ್ಲ, ಇನ್ಯಾವ ರೀತಿಯಿಂದ ನಿನ್ನೊಂದಿಗೆ ಸಂಬಂಧವನ್ನು ಬೆಳೆಸಬೇಕು? ಓಟೋಗಿಲ್ಲಿಂದ. ದಯವಿಟ್ಟು ನನ್ನ ಮಾತನ್ನು ಕೇಳು. ನಮ್ಮಿಬ್ಬರ ಪವಿತ್ರವಾದ ಸ್ನೇಹದ ಮೇಲೆ ಭರವಸೆ ಇಟ್ಟು ನೀನಾಗಿ ಕೊಟ್ಟ ಭಾಷೆಯನ್ನು ತಪ್ಪಬೇಡ ರವಿ. ನಿನಗೆ ಕೈ ಬಸವರಾಜ, ಒಂದು ಸಾರಿ ನಿನಗೆ ಬಾಯಿ ಮಾತಿನಿಂದ ಹೇಳಿದ್ರೆ ಅರ್ಥವಾಗುವುದಿಲ್ಲವೇ? ಬಸವರಾಜ, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ಅದರ ಪರಿಣಾಮ ಬೇರೆನೇ ಆಗುತ್ತದೆ. ಹೋಗುತ್ತೀನಿ. ಅನ್ಯಾಯವಾಗಿ ಕೊಟ್ಟ ಭಾಷೆಯನ್ನು ತಪ್ಪಿ ಒಂದು ಹೆಣ್ಣಿನ ಮನವನ್ನು ನೋಯಿಸುತ್ತಿರುವೆಯಲ್ಲ, ಅದರ ಶಾಪ ನಿನ್ನ ಬಾಗಿಲ ಕೂಡು ತಟ್ಟೆ ತಟ್ಟುತ್ತದೆ. ಮಿಸ್ಟರ್ ಬಸವರಾಜ, ಒಂದು ಮಾತು ಹೇಳುತ್ತೀನಿ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಅಂದಿನಿಂದ ಹಿಂದಿನವರೆಗೂ ನನ್ನ ದೇಹದ ನರನಾಡಿಗಳಲ್ಲಿ ನಿನ್ನ ಸ್ನೇಹವೇ ತುಂಬಿ ಹರಿಯುತ್ತಿತ್ತು. ಆದರೆ ಹಿಂದಿನಿಂದ ನನ್ನ ರಕ್ತದ ಕಣ ಕಣದಲ್ಲಿಯೂ ಕಥನೆ ಕುದಿಯುತ್ತಿದೆ, ನೀನೊಬ್ಬ ನನ್ನ ಶತ್ರು ಎಂದು. ಎಲಗೋ ಪಾಪಿ, ನಂಬಿಕೆ ದ್ರೋಹಿ, ನನ್ನ ಶತ್ರು, ವಚನ ಭ್ರಷ್ಟ. ಎಲ್ಲವೋ ಕ್ರೂರ ವಿಧಿಯೇ, ಎಷ್ಟೊಂದು ವಿಚಿತ್ರವಾಗಿ ನನ್ನ ಮಿತ್ರನ ಶಸ್ತ್ರಾಸ್ತ್ರಗಳಿಂದ ಚಿತ್ರಹಿಂಸೆ ಕೊಡುತ್ತಿರುವೆಯಲ್ಲೋ. ಈಗಲಾದರೂ ಸಮಾಧಾನವಾಯಿತೇ ನಿನ್ನ ಮನಕ್ಕೆ? ಅಮೃತವನ್ನೇ ತಾರೆ ಎರೆಯಲು ಪ್ರಯತ್ನಿಸಿದ್ರು ನನ್ನ ಸ್ನೇಹಿತನಿಗೆ ನಿನ್ನ ವಕ್ರ ದೃಷ್ಟಿಯಿಂದ ಅದು ವಿಷವೆಂದು ಹಾಗೆ ಮಾಡಿದೆಯಲ್ಲೋ. ಆತ್ಮೀಯ ಸ್ನೇಹಿತನಿಗೆ ದ್ರೋಹ ಬಗೆದು ಶತ್ರುತ್ವವನ್ನು ಬೆಳೆಸಿಕೊಂಡ ಈ ಜೀವ ಇನ್ಯಾತಕ್ಕಾಗಿ ಬದುಕಬೇಕು? ಹೌದು, ನಾನು ಸಾಯಲೇಬೇಕು. ನನ್ನ ಸ್ನೇಹಿತನೆಂದಂತೆ ಒಂದು ಹೆಣ್ಣಿನ ಶಾಪ ನನಗೆ ತಟ್ಟಲೇಬೇಕು. ನನ್ನ ಬಸವರಾಜನ ಆಸೆ ಈಡೇರಲೇಬೇಕು. ಅಂದರೆ ನಾನೀಗ ಸಾಯಲೇಬೇಕು. ಇಲ್ಲ, ನಾನು ಸಾಯಬಾರದು. ಯಾಕಂದರೆ ಗಂಗಾಳಿಗೆ ಕೊಟ್ಟ ಭಾಷೆಯನ್ನಾದರೂ ನೆರವೇರಿಸಿಕೊಡಬೇಕು. ಆ ಎರಡು ಜೀವಿಗಳನ್ನು ಒಂದು ಮಾಡುವುದಕ್ಕೋಸ್ಕರವಾಗಿ ಈ ಪಾಪಿ ಬದುಕುಳಿಯಬೇಕು. ಎಲ್ಲಿದೆ ನೆಮ್ಮದಿ ಎಲ್ಲಿದೆ ನೊಂದ ಮನಕ್ಕೆ ನೆಮ್ಮದಿ ಯಾರಿಗೂ ಸಿಗದು ಈ ಲೋಕದಿ. ಎಲ್ಲಿದೆ ನೊಂದ ಮನಕ್ಕೆ ನೆಮ್ಮದಿ ಯಾರಿಗೂ ಸಿಗದು ಈ ಲೋಕದಿ. ಯಾರಿಗೂ ಸಿಗದು ಈ ಲೋಕದಿ.
ಎಂದು ಬೆಳಗಿಸಿದೆ, ನೀರಲು ಹಾಕಿಸಿದೆ, ಬೆಳಗಿಸಿ ಬೇರು ಸಹಿತ ಕಿತ್ತು ಹಾಕಿದೆ. ವಿಶ್ವ, ಅದೇನೆಂದರೆ ನೀನು ಆದಷ್ಟು ಬೇಗ ಮದುವೆಯಾಗಬೇಕು. ಇದೇನಣ್ಣ, ವಯಸ್ಸಿಗೆ ಬಂದ ತಂಗಿ ಮನೆಯಲ್ಲಿರುವಾಗ ಹಿರಿಯರಾದ ನೀವು ಕೂಡ ಮದುವೆಯಾಗದೆ ನಾನು ಮದುವೆಯಾಗುವುದೇ? ಹಾಗಲ್ಲ ವಿಶ್ವ, ತಂಗಿ ಇನ್ನೂ ಚಿಕ್ಕವಳು, ಅವಳಿನ್ನು ಹೋಗಲಿ. ನಾನಂತೂ ಜೀವನ ಪೂರ್ತಿ ಬ್ರಹ್ಮಚಾರಿ ಆಗಿರಬೇಕೆಂದು ತೀರ್ಮಾನಿಸಿದ್ದೇನೆ. ಅದಕ್ಕಾಗಿ ಈ ಮನೆಗೆ ಒಬ್ಬಳು ಗೃಹಿಣಿ ಇದ್ದರೆ ಈ ಮನೆಗೆ ಶೋಭೆ. ಅದಕ್ಕಾಗಿ ನೀನು ಮದುವೆಯಾಗಬೇಕು. ಇದೇ ಒಳ್ಳೆಯ ಸಮಯ. ಈ ಸಂದರ್ಭದಲ್ಲಿ ನನ್ನ ಅಣ್ಣನಿಗೆ ನನ್ನ ಪ್ರೀತಿಯ ವಿಷಯ ತಿಳಿಸಿದರೆ ನನ್ನ ಇಚ್ಛೆ ನೆರವೇರುತ್ತದೆ. ಅಣ್ಣ, ಹಾಗಾದರೆ ಅದು ವಿಶ್ವ, ಯಾಕೆ ಸಂಕೋಚ ಪಡುತ್ತಿರುವೆ? ಯಾರನ್ನಾದರೂ ಪ್ರೀತಿಸಿದೆಯಾ? ಧೈರ್ಯದಿಂದ ಹೇಳು. ಹೌದಣ್ಣ, ನಾನೊಬ್ಬಳನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ. ಸಂತೋಷ, ತುಂಬಾ ಸಂತೋಷ.
ಯಾರವಳು? ಅಣ್ಣ ಅದು ಅವಳ ಹೆಸರು ಗಂಗಾ ಅಂತ ಅಣ್ಣ. ಗಂಗಾ? ಯಾವ ಗಂಗಾ? ಅವಳು ಇದೇ ಊರಿನ ಬಸಲಿಂಗಪ್ಪನವರ ಮಗಳು. ನೋಡಷ್ಟು ಬಹಳ ಸುಂದರವಾಗಿದ್ದಾಳಣ್ಣ. ಮದುವೆ ಆಗುತ್ತೆ ಎಂದು ಮಾತು ಕೊಟ್ಟಿದ್ದೇನೆ. ಓ, ನಮ್ಮ ಊರಿನ ಬಸಲಿಂಗಪ್ಪನ ಮಗಳ? ಒಳ್ಳೆಯ ಮನೆತನದ ಕನ್ಯೆಯನ್ನೇ ಆಯ್ಕೆ ಮಾಡಿಕೊಂಡಿರುವೆ. ಒಂದೊಳ್ಳೆಯ ಮುಹೂರ್ತ ನೋಡಿ ನಿಮ್ಮಿಬ್ಬರ ಮದುವೆ ಮಾಡುತ್ತೇನೆ, ಆಯ್ತೆ? ಸರಿ ಅಣ್ಣ, ನಿನ್ನ ಆಶೀರ್ವಾದದಿಂದ ನನ್ನ ನಿತ್ಯ ನೆರವೇರು. ವಿಶ್ವ, ಅದೇನೆಂದರೆ ನಾಳೆ ಸಂಡೆ ಎಲ್ಲ ಹಾಳುಗಳಿಗೆ ಪೇಮೆಂಟ್ ಮಾಡಬೇಕು. ಅದಕ್ಕೆ ನೀನು ಬ್ಯಾಂಕಿಗೆ ಹೋಗಿ 50,000 ರೂಪಾಯಿ ಹಣವನ್ನು ಡ್ರಾ ಮಾಡ್ಕೊಂಡು ಹೋಗ್ಬಿಡು. ಸರಿ ಅಣ್ಣ, ಈಗಲೇ ಹೋಗಿ ಬರುತ್ತೆ. ಗಂಗಾ, ನನ್ನ ಕಾಮದ ಗಾಳಕ್ಕೆ ಸಿಲುಕಿ ನನ್ನ ಕೈಗೊಂಬೆಯಾಗಿ ನಲಿಯಬೇಕಾದ ನೀನು ನನ್ನ ತಮ್ಮನು ಬೀಸಿದ ಬಲೆಯಲ್ಲಿ ಸಿಲುಕಿಕೊಂಡು ಅವನ ತೋಟಕ್ಕೆಯಲ್ಲಿ ನಕ್ಕು ನೆಲೆದಾಡುತ್ತಾ ಈ ಅಂತಸ್ತಿಗೆ ಅರಸೆಯಾಗಬೇಕೆಂದು ಸಂಚು ಹೂಡಿರುವ ಹೆಣ್ಣು. ಅಷ್ಟಕ್ಕೂ ನಿನ್ನ ಮೇಲಿರುವ ನನ್ನ ಮೋಹ ಮರಳಿನ ಅರಳಿಯಷ್ಟು ಸಹ ಕಡಿಮೆಯಾಗಿಲ್ಲ. ನೀನು ಮದುವೆಯಾಗಿ ಈ ಅರಮನೆಗೆ ಕಾಲಿಟ್ಟ ಮರುಗಳಿಗೆಯಲ್ಲಿ ನನ್ನ ಕಾಮದ ಸಿಡಿಲಿಂದ ನಿನ್ನ ಶೀಲವನ್ನು ಸುಟ್ಟು ನನ್ನ ತಮ್ಮನ ತಲೆಯಲ್ಲಿ ಸಂಶಯದ ಬಾಣಗಳನ್ನು ಆಳವಾಗಿ ನೆಟ್ಟು ಈ ಅರಮನೆಯಿಂದ ಹೊರಗಟ್ಟನಿತರೆ ದಾರಿ ಕಾಣದು ಈ ಧರ್ಮಸಿಂಗನ ಮೊಮ್ಮಗನಿಗೆ. ಆಗ ನೀನಾಗುವೆ ಈ ಸಮಾಜದಲ್ಲಿ ಶೀಲಗಟ್ಟ ಶೂರ. ನಿನ್ನನ್ನು ಕಳೆದುಕೊಂಡ ಸಂಕಟದಲ್ಲಿ ಹುಚ್ಚನಾಗಿರುವ ವಿಶ್ವನಿಂದ ಖಾಲಿ ಪೇಪರಿಗೆ ಸೈನ್ ಹಾಕಿಸಿಕೊಂಡು ಇಡೀ ಸರ್ವಾಸ್ತಿಗೆ ನಾನೊಬ್ಬನೇ ಒಡೆಯನಾಗಿ ಮೆರೆಯದಿದ್ದರೆ ನನ್ನ ಹೆಸರು ವೀರ ಪರಾಕ್ರಮಶಾಲಿ ಪ್ರತಾಪ್ ಸಿಂಗನೇ ಅಲ್ಲ. क्या बॉस, ಬಹು ಖುಷಿಯಾಗ್ತಾವು. ಅದೇನು ಅಷ್ಟೊಂದು ಜೋರಾಗಿ ನಗುತ್ತಿರುವರಲ್ಲ, ಯಾವ ಸಂತೋಷಕ್ಕಾಗಿ? ವಾಶಿಖಾನ್, ನಾನು ಹಾಕಿದ ಮೋಡಿಗಳೆಲ್ಲವೂ ನಾಡಿ ಸ್ಪಂದನವಿಲ್ಲದೆ ನಶಿಸಿ ಹೋಗುತ್ತವಲ್ಲ ಎಂಬ ನಿರಾಶೆಯಲ್ಲಿ ರೋಷದ ನಗು. ನೋ, ಸಾಧ್ಯವಿಲ್ಲ. ಆ ಚತುರ್ಮುಖ ಬ್ರಹ್ಮನಿಗೆ ಮಿಗಿಲಾದ ಚಾಣಾಕ್ಷತನ ನಿಮ್ಮ ತೆರೆಯ ತುಂಬಿರುವಾಗ ನಿಮ್ಮ ಸಂಚಿನ ಅಂಚಿಗಳು ಬಂಚಾಗಲು ಸಾಧ್ಯವೇ? ಹೇಳಿ ಬಾಸ್, ನಿಮ್ಮ ಗಾಳನ್ನು ತಪ್ಪಿಸಿಕೊಂಡು ಬೇರೊಬ್ಬರ ಬಲಿಯಲ್ಲಿ ಬಿದ್ದ ಆ ಮಾಂಸದ ಕೆಂಡವನ್ನು ಅವನ ಕಣ್ಣು ತಪ್ಪಿಸಿ ನೀವು ತಾಡಲೇಬೇಕು. ವಾಶಿಖಾನ್, ಅವಳನ್ನು ನನ್ನ ತಮ್ಮನೇ ಮೆಚ್ಚಿ ಮದುವೆಯಾಗುತ್ತಿದ್ದಾನಲ್ಲ. ಬಾಸ್ ಬಾಸ್, ಹಾಗೆ ತಮ್ಮನಿದ್ದ ತಮ್ಮನು. ಅವನು ಏನು ನಿನ್ನ ತಾಯಿ ಗರ್ಭದಲ್ಲಿ ಹುಟ್ಟಿದ ಸ್ವಂತ ತಮ್ಮನಲ್ಲ, ಅವರು ನಿನ್ನ ಮಲ ತಮ್ಮ. ಅದಲ್ಲದೆ ಇಡೀ ಸರ್ವಾಸ್ತಿ ಅವನ ಹೆಸರಲ್ಲಿದೆ. ಮೋಸ ಮಸ್ತರಗಳನ್ನು ಅರಿಯದ ಅವನ ಹೃದಯಕ್ಕೆ ಗಾಯ ಮಾಡಬೇಕಾದರೆ ಮಾಡಿದರೆ ಅಂದಾಗ ನೀವು ಮಾಡುವ ಕುಟಲ ಕಾರ್ಯಗಳೆಲ್ಲ ನಿಮ್ಮ ಕೈಗರಗತ. ಹೌದಾ? ನಾನು ಹಾಕಿದ ಸಂಚಿನ ಮಾತೆ ಇವರ ಬಾಯಿಂದ ಹೊರಬರುತ್ತವೆಂದರೆ ನನ್ನ ಕಾರ್ಯ ಸಫಲವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ವಾಸಿಂಖಾನ್, ಆದರೆ ಎಂಬ ಅಪಮಾನದ ಮಾತನಾಡಿ ಆಲಸ್ಯ ಮಾಡಬೇಡಿ ಬಾಸ್. ಇಲ್ಲಿ ಯಾವ ಆಕಾಂತ ಅಡ್ಡಿಯಾಗಿದೆ ನಿಮ್ಮ ಕಾರ್ಯಕ್ಕೆ? ಆ ವಿಶ್ವವನ್ನು ಗಾಯಗೊಳಿಸಿ ಗಗನಯಾತ್ರೆಯಲ್ಲಿ ಗೋಳಾಡಿಸಬೇಕಾದರೆ ಅವನ ತಂಗಿ ಮಂಗಳ ಅಡ್ಡಿಯಾಗಿರುವಳಲ್ಲ, ಅವಳನ್ನು ಯಾವ ಆಪ್ತಿ ಕುಂಡಲಿಗೆ ತೊಳಬೇಕು.
ಸಿಂಗ್, ನಾನೆಣೆದ ಬಲಿಯಲ್ಲಿ ನೀನಾಗಿ ಒಂದಿಷ್ಟೊಂದು ಸುಲಭವಾಗಿ ಬಲಿಯಾಗುತ್ತಿರುವೆಯಲ್ಲ, ಅದು ನಿನ್ನ ಕರ್ಮ. ನಿನ್ನ ತಂಗಿಯನ್ನು ನನ್ನ ಕಾಮದ ಆಹುತಿಗೆ ಬಲಿ ತೆಗೆದುಕೊಂಡು ನಂತರ ಹಾಕುವೆ ಪುಂಡತನದಲ್ಲಿರುವ ನಿನ್ನ ಷಂಡತನಕ್ಕೆ ನನ್ನ ವಂಶದ ಕೆಂಡವನ್ನು. ವಾಸಿಕ, ಇಂತಹ ಕಠಿಣವಾದ ಸಂದರ್ಭದಲ್ಲಿ ಯೋಚನೆ ಮಾಡುವುದನ್ನು ಬಿಟ್ಟು ನಗುತ್ತಿರುವೆಯಲ್ಲ, ಯಾಕೆ? ಕ್ಯಾ ಬಾಸ್, ಎಲ್ಲವೂ ನೀನು ಅಂದುಕೊಂಡಂತೆ ನೆರವೇರುತ್ತದೆ. ಆದರೆ ನೀನು ಆ ಗಂಗಳ ಶೀಲಭಂಗ ಮಾಡಬೇಕಾದರೆ ನಾನು ನಿಮ್ಮ ತಂಗಿ. ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಡು, ನಾನು ಪಾಕಿಸ್ತಾನಕ್ಕೆ ಶಿಫ್ಟ್ ಹೋಗುತ್ತೇನೆ. ನಂತರ ನೀನು ಇಲ್ಲಿದ್ದು ಆರಾಮಾಗಿ ಜೀವನ ಕಳೆಯಬೇಕು. ಏನನ್ನುವೆ? ಅನ್ನ ಹಾಕಿದ ಕಣ್ಣು ಹಾಕಿದ ಕಣ್ಮರೆ ಸಾಪಾಟಿ ಎಂದು ಸಲಿಗೆ ಕೊಟ್ಟ ಮಾತ್ರಕ್ಕೆ ನನ್ನ ಸಂಬಂಧ ಬೆಳೆಸಲು ಬರುವೆಯ ಪದ್ಮಾಸನ ಮಗನೇ. ಸಾಧ್ಯವಿಲ್ಲದಿದ್ದರೆ ನಿನಗೂ ಆ ಗಂಗಳ ಅಂಗ ಸ್ಪರ್ಶ ಮಾಡಲು ಸಾಧ್ಯವಿಲ್ಲ. ಅದಲ್ಲದೆ ಈ ಸರ್ವ ಆಸ್ತಿಗ ಅಧೀನವಾಗುವ ಯೋಗ್ಯತೆ ನಿನಗಿಲ್ಲ. ವಿಚಾರ ಮಾಡು. ಯಾಕೆ ಸಾಧ್ಯವಿಲ್ಲ? ನೀನು ಭೂಮಿಯ ಎಲ್ಲ ಕುಟಿಲ ಕಾರ್ಯಗಳು ನನಗೆ ಗೊತ್ತಿದೆಯಲ್ಲ, ಅದಕ್ಕೆ ಸಾಧ್ಯವಿಲ್ಲ. ನೋಡಿ ಪ್ರತಾಪ್ ಸಿಂಗ್, ಓ ಸಾರಿ ಪ್ರತಾಪ್ ಸಿಂಗ್, ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿ ಆಗಿದೆಯಲ್ಲ, ಅದಕ್ಕೆ ನಾನು ಸಾಕಿದ ನಾಯಿ ನನಗೆ ಗುರ್ರು ಎನ್ನುತ್ತಿದೆ ಎಂದರೆ ಇದು ನನ್ನನ್ನು ಕಚ್ಚುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನೀ ಕಚ್ಚುವ ಮುನ್ನವೇ ಈ ನಾಯಿಯನ್ನು ಕೊಚ್ಚು ಹಾಕದಿದ್ದರೆ ನನ್ನ ಸೂರತನಕ್ಕೆ ಸಂಚುಕಾರ ಬಂದಾಗೆ. ಆದಷ್ಟು ಬೇಗ ಇವನ ಸದಗಿಯನ್ನು ಸಿದ್ಧ ಮಾಡಿ ಇವನನ್ನು ಸದನಕ್ಕೆ ಕಳಿಸಬೇಕು. ನೋಡುವ ಶಿವ, ನನ್ನ ಕಾರ್ಯಪಾತ್ರಕ್ಕೆಲ್ಲ ನೀನೇ ಸೂತ್ರಧಾರ ಎಂದ ಮೇಲೆ, ನನ್ನ ಜೊತೆಯಲ್ಲಿದ್ದು ನನಗೆ ಇಷ್ಟೆಲ್ಲ ಮಾಡಿರುವೆ ಎಂದ ಮೇಲೆ ನಾನು ನಿನಗೆ ಅಷ್ಟು ಮಾಡಲಾರೇನು? ಅವಳೇನು ನನ್ನ ಒಡಹುಟ್ಟಿನ ತಂಗಿ. ನಾನೇ ಈ ವಿಷಯವನ್ನು ನಿನಗೆ ತಿಳಿಸಬೇಕಂತಕೊಂಡಿದ್ದೆ. ನೀನು ತಿಳಿಸಿದೆಯಲ್ಲ, ಅದಕ್ಕೆ ನಿನ್ನ ಕೋಪ ಪರೀಕ್ಷೆ ಮಾಡಲು ಹಾಗೆ ಹೇಳಿದೆ. ನೀನು ಮಹಾಚತುರನ ಕಣಯ್ಯ, ಮಹಾ ಕುತಂತ್ರದ ಯಂತ್ರವನ್ನೇ ಸೃಷ್ಟಿ ಮಾಡಿದೆಯಲ್ಲಯ್ಯ. ನೋ 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 ನೋ, ನೀನು ನನಗೆ ಬೇಕಾಗಿರುವುದನ್ನು ಕೊಟ್ಟರೆ ನಿನಗೆ ಬೇಕಾಗಿರುವುದು ನಾನು ಕೊಡುತ್ತೇನೆ ವಾಸಿಕಾನ್, ಕೊಡುತ್ತೇನೆ. ಒಂದೊಳ್ಳೆಯ ಮುಹೂರ್ತ ನೋಡಿ ನನ್ನ ತಂಗಿಯನ್ನು ನನಗೆ ಬಹುಮಾನವಾಗಿ ಕೊಟ್ಟು ಮದುವೆ ಮಾಡುತ್ತೇನೆ, ಆಯ್ತೆ? ನೋಡು ಪ್ರತಾಪ್ ಸಿಂಗ್, ನೀನು ಹೇಳಿದ ಮಾತು ಸತ್ಯವೇ? ಯಾಕೆ ನನ್ನ ಮೇಲೆ ಅಪನಂಬಿಕೆ? ನಾನಾಡಿದ ಮಾತನ್ನು ಸತ್ಯವಾಗಿಯೂ ನಡೆಸಿಕೊಡ್ತೇನೆ ಪ್ರವೀಣ್. ಸರಿ, ನೋಡಿ ಪ್ರತಾಪ್ ಸಿಂಗ್, ನೀನು ಆಡಿದ ಮಾತು ಮಾತ್ರ ತಪ್ಪಿದರೆ ನಾನು ಮಾತ್ರ ಕೆರಳದ ಯಮರುದ್ರನಾಗುತ್ತೇನೆ. ಎಚ್ಚರ, ಇವನು ಖಾನ್, ವಾಶಿಂ ಖಾನ್. ನನ್ನ ಮನೆಯ ಅನ್ನ ತಿನ್ನುವ ನಾಯಿನಿ ನನಗೆ ಕಾಲಮಯ ರುದ್ರನಾಗುವೆಯ? ನನ್ನ ಕಾರ್ಯಪಾತ್ರಕ್ಕೆಲ್ಲ ನೀನೇ ಸೂತ್ರಧಾರನೆಂದು ಏಕೆ ಹೇಳಿದೆ ಗೊತ್ತಾ? ಈ ನಿನ್ನ ಕೈಯಲ್ಲಿ ಅಡಗಿರುವ ಈ ನನ್ನ ಕಪಟತನದ ಸಾಕ್ಷಿಯಾಗಿರುವ ಈ ಕ್ಯಾಸೆಟ್ ಅನ್ನು ಕಸಿದುಕೊಳ್ಳುವುದಕ್ಕಾಗಿ. ಇನ್ನು ಮೇಲೆ ನನಗೇತರ ಭಯ. ನೀ ಸತ್ತ ಬಾಡಿಯನ್ನು ಬಾಕ್ಸ್ ಆಫೀಸ್ ಅಲ್ಲಿ ಪಾಕಿಸ್ತಾನಕ್ಕೆ ಪಾರ್ಸಲ್ ಮಾಡದಿದ್ದರೆ ನನ್ನ ಹೆಸರು ವೀರ ಪರಾಕ್ರಮಶಾಲಿ ಪ್ರತಾಪ್ ಸಿಂಗನೇ ಅಲ್ಲ. ಮೊದಲು ನುಡಿಗಳನ್ನು ಕೇಳಿದರೆ ಏನೋ ಒಂದು ಘಟನೆ ನಡೆದಂತೆ ಕಾಣುತ್ತದೆ. ನಡೆದಿದೆ ಎಂದಲ್ಲಪ್ಪ, ನಡೆದೇ ಹೋಯಿತಪ್ಪ. ಅಪ್ಪ, ಹತ್ತು ಮುತ್ತಾಗಿದೆ ಎಂದು ಸಾಕಿದರೆ ಅದು ತನ್ನ ಕೊಕ್ಕಿನಿಂದ ತಿರುಗಿ ನಮ್ಮನ್ನೇ ಕುಕ್ಕಿ ಕುಕ್ಕಿ ಹೋಯಿತಪ್ಪ. ಮಗು, ನಿನ್ನ ಅರ್ಥ ಕಪ್ಪಿಡಿತ ಮಾತುಗಳನ್ನು ಕೇಳಿ
ಕೇಳಿದರೆ ನನ್ನ ಹೃದಯ ನಡುಗುತ್ತಿದೆಯಪ್ಪ. ನಡೆದಿದ್ದ ವಿಷಯವನ್ನು ಸ್ವಲ್ಪ ವಿವರವಾಗಿ ಹೇಳು ಮಗು. ಏನಂತ ಹೇಳಲಪ್ಪ? ನಾನು ಸ್ನೇಹಿತ ಎಂದು ನಂಬಿದ್ದ ಆ ಪಾಪಿ ರವಿ ನಮಗೆ ಮೋಸ ಮಾಡಿದ. ಇಲ್ಲ ಇಲ್ಲ ಆ ರವಿ ನನಗೆ ಮೋಸ ಮಾಡಿಲ್ಲ. ಅವನ ಗುಣ ಪವಿತ್ರವಾಗಿತ್ತು. ಅವನ ಗುಣ ಹಾಲಿನಂತೆ ಪವಿತ್ರವಾಗಿತ್ತು. ರವಿ ನಿನಗೆ ಮೋಸ ಮಾಡಿಲ್ಲ. ಇಲ್ಲಪ್ಪ, ಬೆಳ್ಳಗಿದ್ದಿದ್ದೆಲ್ಲ ಹಾಲೆಂದು ನಂಬಿದ ನಮ್ಮ ಬಾಳಿಗೆ ಸರಿಯಾದ ಶಿಕ್ಷೆ ಕೊಟ್ಟನಪ್ಪ ಆ ಪಾಪಿ. ಅಪ್ಪ, ನಿನ್ನ ತಂಗಿಯ ಬದುಕಿನಲ್ಲಿ ವರದಕ್ಷಿಣೆ ಎಂಬ ಸಂಶಯದ ಕಟ್ಟೆಯನ್ನು ಸೇತುವೆದಿಂದ ದಾಟಿ ಹೋದನಪ್ಪ ಆ ಪಾಪಿ. ಏನು ಅವನು ನನ್ನ ಮಗಳ ಬಾಳಿನಲ್ಲಿ ಕಸ ಚೆಲ್ಲಿ ಹೋದನೆ. ಅನಾಥನೆಂದು ಆಶ್ರಯ ನೀಡಿ ಸ್ನೇಹಿತನೆಂದು ಸಹಕರಿಸಿ ಸೆಲುವಿದ ನಮಗೆ ಕ್ರೀಡು ತೆಗೆದು ಹೋದನೆ ಆ ದ್ರೋಹಿ. ಅವನನ್ನು ನಂಬಿಕೊಂಡು ನನ್ನ ತಂಗಿಯು ಕೂಡ ಎಷ್ಟೊಂದು ಆಶೆಗಳನ್ನು ಹೊತ್ತು ನಿಂತಿದ್ದಳು. ಈಗ ನಾನು ನನ್ನ ತಂಗಿಗೆ ಏನೆಂದು ಹೇಳಲಪ್ಪ, ಏನೆಂದು ಹೇಳಲಿ? ತಂಗಿ, ನಿನ್ನ ಬಾಳು ಸುಗಮವಾಗಿ ಸಂತೋಷದ ಸಾಗರದಲ್ಲಿ ಸಂಭ್ರಮದಿಂದ ತೇಲಾಡುತ್ತಿರುವ ನಿನ್ನ ಧೋಣಿ ಸಂಶಯವೆಂಬ ಬಿರುಗಾಳಿಗೆ ಸಿಕ್ಕಿ ಅಲ್ಲೋಲ ಕಲ್ಲೋಲವಾಯಿತೆಂದು ಹೇಗೆ ಹೇಳಲಪ್ಪ? ಬೇಡ ಮಗು, ನೀ ಹಂತರೇ ನನ್ನ ಕರುಳು. ಇನ್ನೇನು ಮಾಡು? ಸರ್ಪಕ್ಕೆ ಎಷ್ಟು ಹಾಲೆರೆದು ಸಾಕಿದರು ಅದು ವಿಷಕಾರದ ಬಿಟ್ಟಿತೇನಪ್ಪ. ಬೇವಿನ ಸಸಿಗೆ ಜೇನೆರೆದು ಬೆಳೆಸಿದರು ತನ್ನ ಕೈಯನ್ನು ಬಿಟ್ಟು ಸಿಹಿ ತೋರುವುದೇ. ದೇವರು ದೊಡ್ಡವನು, ಎಂದಿಗೂ ನಮ್ಮ ಮೇಲೆ ಕರುಣೆ ಇರುತ್ತದೆ. ಮಗು, ನಿನ್ನ ತಂಗಿಗೆ ಆ ಪಾಪಿಲ್ಲದೇನಾಯ್ತು, ನಿನ್ನ ತಂಗಿಗೆ ಬೇರೆ ವರವನ್ನು ಹುಡುಕೋಣ. ಆ ಪಾಪಿಯ ಕಣ್ಣೆದುರಿನಲ್ಲಿ ನನ್ನ ತಂಗಿಗೆ ಉತ್ತಮ ವರವನ್ನು ನೋಡಿ ಬೆಚ್ಚಿನ ಬಡಿಯಿಂದ ಮದುವೆ ಮಾಡೋಣಪ್ಪ. ನನ್ನ ತಂಗಿಯ ಸುಖ ಸಂಸಾರವನ್ನು ಕಂಡು ಆ ಪಾಪಿ ನರಳಿ ಸಾಯುವಂತೆ ಮಾಡಬೇಕಪ್ಪ. ಸಮಾಧಾನ ಮಾಡಿಕೊ ಮಗು. ಆ ಪಾಪಿಯಿಂದ ನಾವು ದೂರ ಆಗಿದ್ದರೆ ಒಳ್ಳೆದಾಯಿತು. ಇಲ್ಲದ್ರೆ ಮುಂದೆ ಯಾವ ಅನುಭವಕ್ಕೆ ಈಡಾಗುತ್ತವೆ. ನೋಡಪ್ಪ, ಆ ದೇವರು ನಮ್ಮಂತ ಬಡವರ ಮೇಲೆ ಬರಬೇಕಾದ ಕಷ್ಟಕ್ಕೆ ಬಲಿ ಬಿಟ್ಟವಂತೆ. ಇಷ್ಟದಿಂದ ಬಂದ ಕಷ್ಟಕ್ಕೆ ನಾವು ಹೆದರಬಾರದು. ಬಂದಿದ್ದ ಬರಲಿ, ಆ ಗುರುದೇವ ನಮ್ಮ ಮೇಲೆ ಬರಲಿ. ನಡಿಯಪ್ಪ, ಹೋಗಿ ಊಟ ಮಾಡೋಣ. ನಿನ್ನ ಜೀವನಕ್ಕೆ ಧಕ್ಕೆ ಬರುವುದೆಂದರಿತು ನಿನ್ನ ಬೆನ್ನ ಹಿಂದೆ ಒಬ್ಬ ಕಾವಲುಗಾರನನ್ನು ಇರಿಸಿಕೊಂಡಿರುವೆಯಾ? ಅದು ಪಾಕಿಸ್ತಾನದ ಪುಡಾರಿ ಕೋಟಿಯನ್ನು. ಲೇ, ಮತ್ತೊಬ್ಬರ ಹೆಸರ ಮೇಲೆ ಎಳೆದಾಡುತ್ತಿರುವ ಬಿಂಕದ ನಾಯಿ. ನಿನ್ನಂತ ನಾಯಿಯನ್ನು, ಅವನಂತ ಕೋತಿಯನ್ನು ಹೇಗೆ ಅಂತ್ಯಗೊಳಿಸಬೇಕೆನ್ನುವುದು ಚೆನ್ನಾಗಿ ಗೊತ್ತಿದೆ ಈ ಜಾದುಗಾರ ಜಯಸಿಂಹನಿಗೆ. ಪ್ರತಾಪ್ ಸಿಂಗ್, ವಾಸಿಂ ಖಾನ್, ನೀವು ಇನ್ನು ಮುಂದೆ ನಿಮ್ಮ ಕೈಯಲ್ಲಿ ಲೆಕ್ಕಣಿಕೆಯನ್ನು ಹಿಡಿದುಕೊಂಡು ದಿಕ್ಕುಗಳನ್ನು ಎಣಿಸಿರಿ. ಏಕೆಂದರೆ ಇನ್ನು ಮುಂದೆ ನಿಮ್ಮ ಆಯಸ್ಸು ವರ್ಷಗಳಿಂದಲ್ಲ ಮಾಸಗಳಿಂದಲೇ ಅಂತ್ಯ. ಇಂದೇಕೋ ಆ ಮಂಗಳ ನೆನಪು ನನಗೆ ಎಡೆಬಿಡದೆ ಕಾಡುತ್ತಿದೆಯಲ್ಲ.
ಮಾತಿಗೆ ಒಂದಿನ ಕೂಡ ಪ್ರೀತಿ ಮಾಡುವಂತೆ ನಾನು ಓ, ನೂತನ ವಧುವರರ ಸ್ವಾಗತಕ್ಕಾಗಿ ನಾನು ಕಾಯುತ್ತಿದ್ದೇನೆ. ಬನ್ನಿ. 100 ವರ್ಷ ಸುಖವಾಗಿ ಬಾಳಿ. ಅಣ್ಣ, ಈ ನನ್ನ ಗಂಗಾ ಬಡತನದ ಮನೆಯಿಂದ ಬಂದವಳು. ಹಾಗಂತ ಇವಳನ್ನು ಕೀಳು ಭಾವನೆಯಿಂದ ನೋಡದೆ ಚೆನ್ನಾಗಿ ನೋಡಿಕೊಳ್ಬೇಕಣ್ಣ. ವಿಶ್ವ, ಗಂಗಾ ತವರಿನಲ್ಲಿ ಬಡವಳಾಗಿರಬಹುದು, ಇಲ್ಲಿ ಬಂದ ಮೇಲೆ ಅವಳು ಮಹಾರಾಣಿಯಂತೆ ಮೆರೆಯಬಹುದು. ಅಷ್ಟೇ ಅಲ್ಲ, ಅವಳು ಇನ್ನು ಮುಂದೆ ಈ ಮನೆಗೆ ಯಜಮಾನಿ ಕೂಡ. ವಿಶ್ವ, ನೀನು ನಾಳೆ ಸೆಕೆಂಡ್ ಸಾಟರ್ಡೆ, ನಾವತ್ತು ಸಂಡೇ, ಅದಕ್ಕೆ ನೀನು ಬ್ಯಾಂಕಿಗೆ ಹೋಗಿ 50,000 ರೂಪಾಯಿ ಹಣವನ್ನು ಡ್ರಾ ಮಾಡಿಕೊಂಡು ಬಂದ್ಬಿಡು. ಸರಿ ಅಣ್ಣ, ಈಗಲೇ ಹೋಗುತ್ತೇನೆ. ಅಣ್ಣ, ನಾನು ಸಾಯಂಕಾಲ ಬೆಂಗಳೂರಿಗೆ ಹೊರಟಿದ್ದೇನೆ. ಮರಳಿ ಬರಲು 3 ತಿಂಗಳ ತಡವಾಗುತ್ತೆ. ಅದಕ್ಕೋಸ್ಕರ ಈ ನನ್ನ ಗಂಗಾಳನ್ನು ತವರು ಮನೆಯಲ್ಲಿ ಬಿಟ್ಟು ಹೊರಟಿದ್ದೆ. ಆಯ್ತು. ಗಂಗಾ, ನಮ್ದು ನಮ್ಮಿಬ್ಬರ ಮಧ್ಯೆ ನಡೆದ ಘಟನೆಯನ್ನು ನೀನು ಅವನಿಗೆ ತಿಳಿಸಲು ಪ್ರಯತ್ನಿಸದೆ ನೀನು ನನ್ನ ಮಾತಿಗೆ ಅನುಗುಣವಾಗಿ ನಡೆದುಕೊಂಡರೆ ಮಾತ್ರ ಈ ಮನೆಗೆ ಸತಿಯಾಗಿ, ಈ ಮನೆಗೆ ಸೊಸೆಯಾಗಿ, ವಿಶ್ವನಿಗೆ ಸತಿಯಾಗಿ ಆಯಾಗಿ ಬಾಳಬಹುದು. ಇಲ್ಲದಿದ್ದರೆ ನಿನ್ನ ಬಾಳಿನ ವಿಷಯ ನಿನಗೆ ಬಿಟ್ಟಿತ್ತು. ನಡೆಯಮ್ಮ ಗಂಗಾ, ಒಳಗೆ ಹೋಗಿ ಊಟ ಮಾಡ. ನನ್ನ ಅಣ್ಣನಿಗೆ ಒಪ್ಪಿಸಿದರಾಯಿತು. ಬಸವರಾಜ್ ನನ್ನ ಮನದ ಅರಸ, ಅವನನ್ನು ನೋಡಬೇಕೆಂಬ ಹಂಬಲ ನನ್ನನ್ನು ಕಾಡ್ತಾ ಇದೆ. ಹೇ ದೇವರೇ, ಈ ನನ್ನ ತೊಳೆಯದ ಕಣ್ಣಿಮಣಿ ಭಾಗ್ಯ ಯಾವಾಗ ಕರುಣಿಸುವೆ ತಂದೆ? जब जो होने के जोड़ी के लिए अब से तब तक चुप इंतजार करना कुमारी मंगला. ನೀನೊಪ್ಪಿದರೆ ಹಿಂದೆ ಕರುಣಿಸುವೆ ಎನ್ನ ಕೊರಳಿಯ ಕರಿಮಳೆಯ ಕಟ್ಟ. ಓ ವಾಶಿಕನ್, ಇಲ್ಲಿಗೆ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಆಲಿಸಿ ಪಾಲಿಸಿ ಪಾವನಗೊಳಿಸಲು ಪಾಲಕನಾಗಿ ಪ್ರವೇಶಿಸಿ ನಿನ್ನನ್ನೇ ಹಿಂಬಾಲಿಸಿ. ತುಂಬಾ ಸಂತೋಷ. ನೋಡಿ, ಹಾಗೆ ಮಾಡಿದರೆ ನನ್ನ ಕಡೆಯಿಂದ ನಿಮ್ಗೆ ಕೃತಜ್ಞತೆಗಳು. ಅಷ್ಟೇ ಏಕೆ, ನನ್ನ ಕಡೆಯಿಂದ ನಿಮ್ಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡುತ್ತೇನೆ. क्या जुजी में 1 लाख, उसमें मैं क्या करना? इस पैसा की दुनिया में कुछ भी करने को तैयार है दुश्मन का लोग. देखो मंगला, उस अपने तरफ नहीं. ದುಡ್ಡಿಗಾಗಿ ಎಂತ ದೊಡ್ಡ ಕೆಲಸವನ್ನಾದರೂ ಮಾಡಲು ಸಿದ್ಧರುವ ಇಂದಿನ ಈಶ ಜಾತಿ ಮಾನವರಂತೆ ನಾನಲ್ಲ. ನೀನು ನನಗೆ ಹಣ ಕೊಡುವ ಅವಶ್ಯಕತೆ ಇಲ್ಲ. ಎಲ್ಲವೂ ನಿನ್ನ ಅಣ್ಣನಿಂದ ನೆರವೇರುವಂತೆ ಮಾಡಿಸಿ
ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನಿನ್ನನ್ನು ಇಲ್ಲಿಂದ ಪಾಕಿಸ್ತಾನದವರೆಗೆ ಹೂವಿನ ಪಲ್ಲಕ್ಕಿಯಲ್ಲಿ ಹೊತ್ತು ಒಯ್ಯುವೆ. ವಾಷಿಂಗ್ಟನ್ ಮಿಸ್ಟರ್ ವಾಷಿಂಗ್ಟನ್ लॉर्ड मिस्टर वॉशिंगटन मिस मंगला अब से तेरा पति समान पति होने वाले को नाम रख के नैना बोला समझे. ಏನು ನೀನು ನನ್ನ ಪತಿ? ಏನು ಕನಸು ಕಾಣ್ತಾ ಇದ್ಯಾ? ನೋಡು, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅದರಂತೆ ತಿಳಿದುಕೊಂಡು ಸುಮ್ಮನೆ ಇಲ್ಲದೆ ಹೊರಟು ಹೋಗು. साऊ नोವು. ಅರೆ ಲಡಿಕೆ, ಈ ವಾಷಿಂಗ್ಟನ್ಗೆ ಸಾಯಿಸುವುದು ಗೊತ್ತಿವಿನ ಸಾವೆಂದರೆ ಏನೆಂಬುದು ಅರಿತಿಲ್ಲ, ನೋಯಿಸುವುದು ಗೊತ್ತಿವಿನ ನೋವೆಂದರೆ ಏನೆಂಬುದು ಅರಿತಿಲ್ಲ. ನಿನ್ನಂತೆ ಹಲವಾರು ರಾರಿಯರು ಮುನಿದ ಮಾರಿಯಾಗಿ ಬಂದವರಿಗೆ ಓರಿಯಾಗಿ ನಿಂತು ಅವುಗಳ ಸೀರೆಯನ್ನು ಸೆಳೆದು ದಾರಿ ಕಾಣುವಂತೆ ಮಾಡಿರುವ ಈ ಪುಂಡ ಪುರುಷನ ಮುಂದೆ ಏಕಾಚಿತ್ತು ಸೀರೆಯನ್ನು ಸಹ ಉಡಲು ಬರುವ ನಿನ್ನಂತ ಪೋರಿಯನ್ನು ಪ್ಯಾರು ಮಾಡುವುದೇನು ಮಹಾ? ಥು, ಕಾಮದ ಕತ್ತೆ. ಒಳ್ಳೆ ಮಾತಿನಿಂದ ಒಳ್ಳೆ ಹೋದರೆ ಸರಿ, ಇಲ್ಲವಾದರೆ ನಿನ್ನ ಗತಿ ಬೇರೆ ಆಗಬೇಕಾ? ಎಣ್ಣೆ ತೆನೆಯ ಮೇಲೆ ಮಾಸಾರದ ಕೂಸು ನೀನು, ನನ್ನ ಗತಿ ಬೇರೆ ಕಾಣಿಸುವೆ. ಹಾಗಾದ್ರೆ ನೋಡೋದೇನು ಮಾಡುತ್ತೆ? ನೋಡು, ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡು, ನಿನ್ನ ಇದೇ ಪಿಸ್ತೂಲಿನಿಂದ ನಿನ್ನನ್ನು ಸಾಯಿಸಬೇಕಾಗುತ್ತದೆ. ಓ ಪ್ರತಾಪ್ ಸಿಂಗ್, ಸಲಾಂ ಬಾಸ್. ಯಾರದ ಎಣ್ಣೆ ಅಡಿಗೆ ಮನೆಯಲ್ಲಿ ಗಡಿಬಿಡಿ ಮಾಡುತ್ತಾ ಚೌಟಿಡಿಯಬೇಕಾದ ಕೈಗೆ ಪಿಸ್ತೂಲಿಡಿವೆ ಕಿತ್ತುಬಿಟ್ಟೆ. अरे इसका पैसे क्या तैयार है? देखो ಮಂಗಳ, ನೀನು ಯಾವ ಬೆದರಿಕೆಯಿಂದ ನನ್ನನ್ನು ಬೆದರಿಸ್ತಿರುವೆಯೋ ನಾನು ಕೂಡ ಅದೇ ಬೆದರಿಕೆಯಿಂದ ನನ್ನ ಬೆದರಿಸ್ತಿರುವೆನು. ಮಂಗಳ, ಅಚ್ಚೆ ಬಾತ್ಸೆ, ನೀನಾಗಿ ಬಂದು ನನ್ನ ಅಪ್ಪಿ ಮುತ್ತಿಟ್ಟರೆ ಸುಗಮವಾಗಿ ಉಳಿಯುವುದು ನಿನ್ನ ಶೀಲ. ಇಲ್ಲವಾದರೆ ಆ ನಿನ್ನ ಶೀಲದ ಜೊತೆಗೆ ಆರಿ ಹೋಗುವುದು ನಿನ್ನ ಪ್ರಾಣ. ಬೇಡ ವಾಷಿಂಗ್ಟನ್, ಬೇಡ, ನನ್ನನ್ನು ಕೊಲ್ಲಬೇಡ. ನಿನ್ನನ್ನೇ ಕೊಂದರೆ ನನಗೇನೇ ಪ್ರಯೋಜನ? ನಾನು ನಿನ್ನೊಡನೆ ಅನೇಕ ರಾತ್ರಿಗಳನ್ನು ಕಳೆಯಬೇಕು. ಮಂಗಳ, ನೀನು ನನಗೆ ಏನು ಬೇಕಾದರೆ ಕೊಡಿಯಲ್ಲ, ಹಾಗಾದರೆ ನಿನ್ನ ಶೀಲದ ಸುಖ ಬೇಕು ನನಗೆ. ಕಮಾನ್, ಅರ್ಪಿಸು ಬಾ. ಥು, ಪಾಪಿ, ಒಂಟೆ ಹೆಣ್ಣು ಸಿಕ್ಕಿದೆ ಎಂದು ನನ್ನ ಮನೆಯ ಅನ್ನದ ಋಣ ತೀರಲು ತಿಂದ ಮನೆಗೆ ಜಂತೆ ಎನಿಸುವ ನಾಯಿ ನೀನು. ತಂದೆ ತಾಯಿ ಯಾರೆಂಬುದು ಗೊತ್ತಿಲ್ಲದ ನನಗೆ ತಂಗಿಯ ಮಾತು ಬೇರೆ. ಮಂಗಳ, ಇಷ್ಟು ದಿನ ನಿನ್ನ ಮನೆ ಅನ್ನದ ಋಣದಲ್ಲಿ ಬದುಕಿರುವನೆಂಬುದನ್ನು ಈ ತಿಳಿದಿರುವುದು ಅದು ಕೇವಲ ನಿನ್ನ ಕಲ್ಪನೆಯಲ್ಲಿ, ಅದು ಕೇವಲ ಕಾಲ್ಪನಿಕ ಮಾತ್ರ. ಹುಚ್ಚರ ಮನೆಯಲ್ಲಿ ಉಂಡವನೇ ಜಾಣ. ನಿನ್ನಣ್ಣನಿಗೆ ನಾ ಮಾಡಿದ ಸಹಾಯಕ್ಕೆ ಅವನೇ ನನಗೆ ನಿನ್ನನ್ನು ಭಕ್ಷಿಸಾಗಿ ಕೊಟ್ಟಿರವನು. ಅವನ ಒಪ್ಪಿಗೆಯಿಂದಲೇ ನಾನು ಈ ಕಾರ್ಯಕ್ಕೆ ಸಿದ್ಧನಾಗಿ ನಿಂತಿರುವೆ. ಮಂಗಳ, ಮಾತಿನಲ್ಲಿ ಕಾರಣ ಮಾಡದೆ ಸುಮ್ಮನೆ ನನ್ನ ಆಶೆಯನ್ನು ಈಡೇರಿಸುವ. ವಾಷಿಕನ್, ಏನ್ ಹೇಳ್ತಾ ಇದ್ದೆ ನೀನು? ಸುಳ್ಳು ಇಲ್ಲದ ಕತ್ತೆ ಕಟ್ಟಿ ನನ್ನ ಅಣ್ಣನ ಮೇಲೆ ಅಪವಾದ ಹೊರಿಸ್ತಾ ಇದ್ದೀಯಾ? ನೋಡು, ನಿನಗೆ ಅಷ್ಟೊಂದು ಕಾಮದ ಪಿತ್ತ ನೆತ್ತಿಗೆ ಏರಿದ್ರೆ ಯಾರಾದರೂ ಸೂಳ್ಯರ ಒಳಗೆ ಹೋಗಿ ನಿನ್ನ ಚೀಟಿ ತೀರಿಸ್ಕೋ. ನೀನು ಸೂರ್ಯ ಎಂದು ತಿಳಿದುಕೊಳ್ಳುವೆ. ನೀನು ನನ್ನ ಆಶೆ. ನನ್ನ ಕುಶಲ ಕಾರ್ಯದಲ್ಲಿ ಅಡ್ಡವಾಗಿ ಬರಲು ನಿನಗೆಷ್ಟೋ ಧೈರ್ಯ?
ಬೇಡ, ನನ್ನದ ಶಬ್ದದ ಆವೇಶದಲ್ಲಿ ಬಿದ್ದು ನರಳಾಡಿ ಸಾಯಬೇಡ. ಒಳ್ಳೆ ಮಾತಿನಿಂದ ಹೇಳುವೆ, ಕಣ್ಣು ಮರೆಯಾಗು ಇಲ್ಲಿಂದ. ಲೇ ಕುತ್ತೆ, ನಿನ್ನ ಏರಿಯ ಮಾತಿಗೆ ಎದುರಿ ಓಡಿ ಹೋಗಲು ನಾನೇನು ನಿನ್ನಂತೆ ಬೇಡಿ ತಿನ್ನಲು ಬಂದ ತಿರುಗನೆಂದು ತಿಳಿದಿರುವೆಯಾ? ತಿರಬಾಕಿ ನನ್ನ ಮಗನೇ, ನಿನ್ನಲ್ಲಿ ಗಂಡಸ್ತನವಿದ್ದರೆ ತೋರಿಸು ನಿನ್ನ ಧೈರ್ಯವನ್ನು. ಲೇ ಜಯಸಿಂಹ, ಕಿರುಚು ಮಗನೇ ಕಿರುಚು. ಅಂತ್ಯಕಾಲ ಹತ್ತಿರವಾದಾಗ ಅಂದಿಯಂತೆ ಗುರುಗುಟ್ಟುವುದು ಸಹಜ. ಹೇ ಜಯಸಿಂಹ, ಜಪಿಸಿಕೋ ನಿನ್ನ ಮನೆ ದೇವರನ್ನು. ಲೇ ವಾಸಿಂ ಖಾನ್, ನೀನು ಪಿಸ್ತೂಲು ತೋರಿಸಿದ ಕ್ಷಣ ಎದುರಿ ಓಡಿ ಹೋಗಲು ನಾನೇನು ನಿನ್ನಂತೆ ಪಿರಿಕಿಯರ ರಕ್ತಕ್ಕೆ ಹುಟ್ಟಿದ ಗಂಡು ನಾನಲ್ಲ, ಕನ್ನಡದ ಹುಲಿ ಸಿಂಹ ಜಯಸಿಂಹ. ನಿನ್ನಲ್ಲಿ ಗಂಡು ಸ್ತನವಿದ್ದರೆ ಆರಿಸು ನಿನ್ನ ಗುಂಡನ್ನು. ಲೇ ಜಯಸಿಂಹ, ಕೇವಲ ಒಂದು ಹೆಣ್ಣಿನ ಮುಂದೆ ಶೂರತನ್ನು ತೋರಿಸಿಕೊಳ್ಳುವುದು ನಿನ್ನೆಲ್ಲ ಗಂಡನೇ. ಹಿಂಡು ಹಿಂಡಾಗಿ ಬಂದಿರೋ ಪುಂಡರನ್ನು ಗುಂಡಿಟ್ಟು ಕೊಂದು ಆ ಪಾಕಿಸ್ತಾನದಲ್ಲಿ ಬಿರುದು ಪಡೆದಿರುವ ಈ ಖತರ್ನಾಕ್ ವಾಸಿಂ ಖಾನ್ಗೆ ಸಾಲ್ದಾಲುಗ ಸಾಲೆ ಮರ್ಜಾವ್ ಸಾಲೆ ಮರ್ಜಾವ್. ಜಯಸಿಂಹ, ಕಥಾ ಮಗನಿ ಜೀವನ್ ಕಾ ಬಾಜಾ. ಏಕೆ ಏಕೆ ನಾಯಿ ಅಂತ ಕೆಳಗಿಳಿಸುತ್ತಾ ನಿಂತಿರುವೆ? ಭಯವಾಯ್ತಾ? ಲೇ ವಾಸಿಂ ಖಾನ್, ನಿನ್ನ ಕೈಯಲ್ಲಿರುವುದು ಬರೀ ನನ್ನ ಖಾಲಿ ಪಿಸ್ತೂಲ್ ಮಾತ್ರ. ಅದರ ಬುಲೆಟ್ಸ್ ನನ್ನ ಜೇಬಿನಲ್ಲಿವೆ. ನಿನ್ನ ಕೈಯಲ್ಲಿ ಒಂದು ತೂರಿಯನ್ನು ಹಿಡಿದು ಅಲ್ಲದ ನಾಮವನ್ನು ನುಡಿದು ಒಂದು ಕೋಳಿ ಮರಿಯನ್ನು ಕೊಯ್ಯುವ ನಿನ್ನ ಕೈಗೆ ಪಿಸ್ತೂಲ್ ಹಿಡಿದು ಹೇಗೆ ತಿಂಟೆ? ಬೇಡ ಜಯಸಿಂಹ, ಬೇಡ, ನನ್ನನ್ನೇನು ಮಾಡಬೇಡ. ವಾಸಿಂ ಖಾನ್, ಹೀಗೇಳು. ಈ ಮಣ್ಣಿನಲ್ಲಿ ಇದ್ದು ಇನ್ನು 3 ದಿನ ಬದುಕಬೇಕೆಂಬ ಆಸೆ ನಿನಗಿದ್ದರೆ ಕ್ಷಣದಲ್ಲೇ ಮರಿಯಾಗು. ಇಲ್ಲ, ಈ ಮಣ್ಣಿನ ಸೊಕ್ಕನ್ನು ಮುಕ್ಕುವ ಆಸೆ ನಿನಗಿದ್ದರೆ ಕ್ಷಣದಲ್ಲೇ ಸುಟ್ಟು ಹಾಕುತ್ತೇನೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ನಿಮ್ಗೆ ತುಂಬಾ ಧನ್ಯವಾದಗಳು. ಅದಕ್ಕೆ ಉಪಕಾರವಾಗಿ ಏನು ಬೇಕಾದ್ರೂ ಕೇಳಿ. ಮಂಗಳ, ನಿನ್ನನ್ನು ಕಾಪಾಡಿದ ನನಗೆ ಪ್ರತ್ಯುಪಕಾರ ಮಾಡುವ ಆಸೆ ನಿನಗಿದ್ದರೆ ನಿನ್ನನ್ನೇ ನನಗೆ ಅರ್ಪಿಸುವೆಯಾ? ಥು, ಪಾಪಿ, ನೋಡು, ನಿನ್ನ ಹಳೆ ಬುದ್ಧಿ ಇನ್ನ ಬಿಟ್ಟಿಲ್ಲ. ನಿನ್ನ ಚಪ್ಪಲಕ್ಕೆ ಇಷ್ಟು ಬೆಂಕಿ ಹಾಕ. ಮಂಗಳ, ಅದು ಹೇಗೆ ಸಾಧ್ಯ? ಆವಿನ ದೇಶ 12 ವರ್ಷ, ಮಾನವನ ದೇಶ 100 ವರ್ಷ. ಅದಕ್ಕಾಗಿ ಅಂದು ನಿನ್ನ ಮನೆಯಲ್ಲೇ ಮುಗಿಯಬೇಕಿದ್ದ ನನ್ನ ಸೈಡಿನ ಕಾರ್ಯಕ್ಕೆ ಅವನ್ಯಾವನು ನಿನ್ನ ಬಂಟನೊಬ್ಬನ ಬಂದು ಅಡಿ ಹಾಕಿದ. ಆದರೆ ಅದನ್ನು ತಡೆಯಲು ಇನ್ನು ಯಾರಿಂದ ಸಾಧ್ಯವಿಲ್ಲ. ಅದಕ್ಕಾಗಿ ಮಂಗಿ ಮುಗಿಯಿತು ನಿನ್ನ ಶೀಲದ ಭಂಗಿ. ನಿಲ್ಲಿಸು ನಿನ್ನ ಹೇಯ ಕೃತ್ಯವನ್ನು. ನಿಲ್ಲಿಸದಿದ್ದರೆ ಈ ನನ್ನ ಪರಶುವನ್ನು ನಿನ್ನ ಕೈಗಳನ್ನು ಕಳೆದು ಹಾಕಿಬಿಡುತ್ತೇನೆ. ಯಾರು ನೀನು ನರಪೇತ ಯಾರು ನೀನು ನರಪೇತ ಉಳಿವೆ? ಕೋಡಿನಲ್ಲಿ ಕಟ್ಟಿಗೆ ಕಡಿದು ಜೀವನ ಸಾಗಿಸುತ್ತಿರುವ ನಿನ್ನ ಬಡಪಾಯಿಯಿಂದ ಸೇಡಿಗಾಗಿಯೇ ಹೋರಾಡುತ್ತಿರುವ ಈ ಜಯಸಿಂಹನ ಕೈಗಳನ್ನೇಕೆ ಇವನ ಕೈಗಳ ಮೇಲಿರುವ ರೋಮವನ್ನು ಸಾಲಗಾಡಿಸಲಾಗಿದೆ ನಿನ್ನ ಏಡಿಯ ಕೈಗಳಿಂದ. ಹಾಗಾದರೆ ಕಡಿ ನನ್ನ ಕೈಯನ್ನು. ಜಯಸಿಂಹ, ಧರ್ಮದ ಹಾದಿಯಲ್ಲಿರುವ ನಿಮ್ಮಂತ ಕರ್ಮದ ಕೈಗಳನ್ನು ಕತ್ತರಿಸುವಲ್ಲಿ ಹಿಂದು ಮುಂದೆ ನೋಡುವವಲ್ಲ ಈ ಅನಾಥ ರವಿ. ಜಯಸಿಂಹ, ಮುಗಿಯಿತು ನಿನ್ನ ಕರ್ಮ ಚಾಂಡಾಲನ ಕೈಗಳ ಋಣ. ಲೇ, ಇವು ಕರ್ಮದ ಕೈಗಳಲ್ಲಲೇ, ಧರ್ಮದ ಬಾವುಗಳು. ನನ್ನ ಕೈಗಳ ಮೇಲೆ ಧರ್ಮಾತ್ಮನಂತ ನನ್ನ ತಂದೆಯ ಹೆಸರು ಪ್ರಜ್ವಲಿಸುತ್ತಿರಬೇಕಾದ್ರೆ ನನ್ನ ಕೈಗಳನ್ನು ಕಡಿಯಲು ಬಂದವನ ಕೈಗಳೇ ಕುಸಿದು ಎದೆಯೇ ನೆಲಕ್ಕುರುಳಬೇಕು. ಅಂತದರಲ್ಲಿ ನಿನ್ನಂತ ಏಡಿಯಿಂದ ಏನು ಸಾಧ್ಯ? ಹೋಗಿ ಕಾಡಿನಲ್ಲಿ ಜೀವನ ಸಾಗಿಸು. ನಿನ್ನಿಂದಷ್ಟೇ ಅಲ್ಲ, ನನ್ನಿಂದಷ್ಟೇ ಅಲ್ಲ, ನಿನ್ನಿಂದಲೂ ಕೂಡ ನನ್ನ ಕೈಗಳ ಮೇಲೆ ಕೊಡ್ಲಿ ಎತ್ತಲು ಸಾಧ್ಯವಿಲ್ಲ. ಬೇಕಾದರೂ ತೆಗೆದುಕೋ ಕೊಡ್ಲಿಯನ್ನು, ಕಡಲು ನರಗಳನ್ನು ನೋಡೋಣ. ಪಾಪ ಬಡವ ಬದುಕು ಏನೆಂದು ಬಿಟ್ಟರೆ ಜಿದ್ದಿನ ಮಾತುಗಳನ್ನು ಆಡುತ್ತಿರುವನು ಈ ಬಡವ. ಇಷ್ಟಿನಿಂದ ಸೊಕ್ಕಿ ನಿಂತ ಇವನಿಗೆ ತಕ್ಕ ಪಾಠ ಕಲಿಸಲೇಬೇಕು. ಹಾಗಾದರೆ ಸಿದ್ಧನಾಗಿದ್ದಾನೆ, ನಡೆಯುತ್ತೇನೆ. ಏನಿದು? ಇವನ ಕೈಗಳ ಮೇಲೆ ನನ್ನ ತಂದೆ ಹೆಸರು. ಯಾರು ನೀವು? ಹೇಳು.
ಯಾಕೆ ನಾನ್ಯಾರೆಂಬುದು ನೆನಪಾಗುತ್ತಿಲ್ಲವೇ ನಿನಗೆ? ನಮ್ಮಿಬ್ಬರ ಕೈಗಳ ಮೇಲೆ ಗೋಪಿನಾಥ ಎಂದು ಒಂದೇ ಇರಬೇಕಾದರೆ ನಾನ್ಯಾರಾಗುತ್ತೇನೆಂಬುದು ನಿನಗೆ ತಿಳಿಯುತ್ತಿಲ್ಲವೇ? ಇಲ್ಲ. ಯಾರು ನೀನು? ಹೇಳು, ಯಾರು ನೀನು? ಇನ್ನೂ ತಿಳಿಯುತ್ತಿಲ್ಲವೇ ನಾನ್ಯಾರೆಂಬುದನ್ನು? ಸರಿ, ಹಾಗಾದರೆ ನಾನಿನ್ನು ಬರುತ್ತೇನೆ. ಇಲ್ಲ, ನಿಲ್ಲು. ನೀನು ಬೇರೆ ಯಾರಲ್ಲ. ನಮ್ಮಿಬ್ಬರ ಕೈಗಳ ಮೇಲೆ ಒಂದೇ ಹೆಸರಿರಬೇಕಾದರೆ ನೀನು ನನ್ನ ಒಡ ಹುಟ್ಟಿದ ತಮ್ಮ ರವಿ, ನನ್ನ ಒಡ ಹುಟ್ಟಿದ ತಮ್ಮ. ಅಣ್ಣ, ತಮ್ಮ, ತಮ್ಮ, ಅನಾಥರಾಗಿ ಇಷ್ಟು ದಿನ ಅದು ಹೇಗೆ ಬದುಕಿದೆ ಹೇಳು ತಮ್ಮ, ಹೇಳು. ಅಣ್ಣ, ಈಗಲೂ ಕೂಡ ಅನಾಥನಾಗಿಯೇ ಬದುಕುತ್ತಿರುವನಣ್ಣ. ಜನ್ಮದಾತರ ಜೋಪಾನವಿಲ್ಲದೆ ಹಸುಗೂಸಿರುವಾಗಲೇ ಅವರೆಲ್ಲರಿಂದಾಗಲಿ ಈಗಲೂ ಕೂಡ ಅನಾಥನಾಗಿ ಬದುಕುತ್ತಿರುವನಣ್ಣ. ಆದರೆ ನಿನಗೊಬ್ಬ ಅಣ್ಣನಿದ್ದಾನೆ, ಅವನು ನಿನಗೆ ಸಿಕ್ಕೇ ಸಿಗುತ್ತಾನೆ ಎಂಬ ಭರವಸೆಯನ್ನು ಈ ನಮ್ಮ ತಂದೆ ಹೆಸರಿನ ಮೇಲೆ ಒಬ್ಬ ಪುಣ್ಯಾತ್ಮರು ಹೇಳುತ್ತಿದ್ದರು. ಆ ಒಂದು ನೆನಪಿನಲ್ಲಿಯೇ ಕಾಲ ಕಳೆಯುತ್ತಿದ್ದೇನಣ್ಣ, ಕಾಲ ಕಳೆಯುತ್ತಿದ್ದೆ. ಆದರೆ ಇಂದು ಆ ದೇವರು ನಮ್ಮಿಬ್ಬರನ್ನು ಕೂಡಿಸಿಬಿಟ್ಟ ಅಣ್ಣ, ಕೂಡಿಸಿಬಿಟ್ಟ. ನಾನಿಷ್ಟೇತಕ್ಕಾಗಿ ಮನೆ ಊರು ಹೊಸಗೂಸಾಗಿ ಹಾಲು ಕುಡಿತಿದ್ದ ನಿನ್ನನ್ನು ಅಗಲಿದೆ ಎಂಬ ರಹಸ್ಯ ಅದಾರಿಗೂ ಗೊತ್ತಿಲ್ಲ ತಮ್ಮ. ಬಾ, ಎಲ್ಲಿಯಾದರೂ ಹೋಗಿ ಊಟ ಮಾಡೋಣ, ನಂತರ ನಿನಗೆ ಎಲ್ಲ ವಿಸ್ತಾರವಾಗಿ ತಿಳಿಸುತ್ತೇನೆ. ನಡೆಯೋಣ, ಹೋಗೋಣ.
ಅಪ್ಪಾಜಿ ಯಾರು? ನೀನಾ ಪಾಪಿ? ಮತ್ತೇಕೆ ನಮ್ಮ ಮನೆಯೊಳಗೆ ಕಾಲಿಟ್ಟಿ? ಅಂದು ನನ್ನ ಮಗನಿಗೆ ಮಾಡಿದ ಮೋಸದಿಂದ ನಿನಗೆ ಇನ್ನೂ ತೃಪ್ತಿವಾಗಲಿಲ್ಲ. ಮತ್ತೆ ಅವ ನಟನೆಯಿಂದ ನಮ್ಮನ್ನು ನಂದಿ ಹತ್ತಿರಕ್ಕೆ ತಳ್ಳಲು ಬಂದಿರೋ ಕರ್ಮ ಚಾಂಡಾಲ. ಕೆಲವು ವಚನ ದ್ರೋಹಿ, ಮತ್ತೇಕೆ ನನ್ನ ಮನೆಯೊಳಗೆ ಕಾಲಿಟ್ಟಿರುವೆಯೋ ಪಾಪಿ? ನಿನ್ನ ಮುಖ ನೋಡಿದರೆ ನನಗೆ ಪಾಪ ಬರುತ್ತದೆ. ನೀನಿರುವ ರಸ್ತೆಯಲ್ಲಿ ತಿರುಗಾಡುವುದನ್ನು ಬಿಟ್ಟಿದ್ದೇನೆ. ಮತ್ತೇಕೆ ನನ್ನ ಮನೆಯೊಳಗೆ ಬಂದಿ? ಬಸವರಾಜ, ಹಿಂದೊಂದು ದಿನ ನಿಮ್ಮ ತಂದೆಯವರು ಹೇಳಿದ ಮಾತಿನಂತೆ ಇಂದು ನನ್ನಣ್ಣ ಸಫಲವಾಗಿ ನನಗೆ ಸಿಕ್ಕಿದ್ದಾನೆ. ನಾವಿಬ್ಬರು ಅಣ್ಣ ತಮ್ಮಂದಿರು ಒಂದುಗೂಡಿದ ಈ ಶುಭ ಸಂದೇಶವನ್ನು ನಿಮಗೆ ತಿಳಿಸಿ ಈ ಉಡುಗೊರೆಯನ್ನು ಗಂಗಾಳಿಗೆ ಕೊಟ್ಟು ಹೋಗಲು ಬಂದಿರುವೆ. ಕೆಲವು ಪಾಪಿ, ಅಂದು ಬೀದಿಯ ಮೇಲೆ ಬಿದ್ದು ಬದುಕುತ್ತಿರುವ ನಿನ್ನನ್ನು ಎತ್ತಿ ತಂದು ನನ್ನ ಸ್ನೇಹದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನವರಂತೆ ನಟಿಸುತ್ತಾ ನಮ್ಮ ಬಾಳನ್ನೇ ಒಂದು ಗಾಳಿಪಟವಾಗಿ ಮಾಡಿ ಸಂಶಯ ಎಂಬ ಸೂತ್ರದೊಂದಿಗೆ ಸಂಬಂಧ ಎನ್ನುವ ದಾರವನ್ನು ಹರಿದು ಹಾಕಿರುವೆಯಲ್ಲೋ. ಇನ್ಯಾವ ಅವಕಾಶವನ್ನು ನಿನಗೆ ಕಲ್ಪಿಸಿಕೊಡಬೇಕು? ಹೊರಗು ಮೊದಲು ನನ್ನ ಮನೆಯಿಂದ ಆಚೆ. ಬಸವರಾಜ, ಇಂತಹ ಬಿರುಸು ನುಡಿಗಳಿಂದ ನನ್ನ ಮನಸ್ಸಿಗೆ ಗಾಯ ಮಾಡಬೇಡ. ನೀನಂದ ಪ್ರತಿಯೊಂದು ಮಾತಿಗೂ ನನ್ನಲ್ಲಿ ಸಮಾಧಾನವಿದೆ. ಆದರೆ ಅನುಕಂಪ ಎಂಬ ಹಗ್ಗ ನನ್ನ ಬಾಯನ್ನು ಬಿಗಿ ಹಾಕಿದೆ ಬಸವರಾಜ. ಆದರೆ ದಯವಿಟ್ಟು ನನ್ನ ಈ ಒಂದೇ ಒಂದು ಆಸೆಯನ್ನು ಅಲ್ಲಗಳೆಬೇಡ ಬಸವರಾಜ. ನಿನಗೆ ಕೈ ಮುಗಿದು ಬೇಡಿಕೊಳ್ಳ. ವಚನ ದ್ರೋಹಿ, ಅಂದು ನಡು ಬೀದಿಯಲ್ಲಿ ನಾನು ಇದೇ ರೀತಿ ನಿನಗೆ ಕೈ ಮುಗಿದು ಬೇಡಿಕೊಂಡಾಗ ನಿನಗೇಕೆ ಬರಲಿಲ್ಲ ಇಂತಹ ಮಮತೆ? ನನ್ನ ತಂಗಿಯ ಶುಭ ಕಾರ್ಯಕ್ಕಾಗಿ ನೀನಾಗಿ ಕೊಟ್ಟ ವಚನಕ್ಕಾಗಿ ನಡು ಬೀದಿಯಲ್ಲಿ ನಜ ವಿನಯದಿಂದ ಕರಮುಗಿದು ಬೇಡಿಕೊಂಡಾಗ ನಿನಗೆಲ್ಲಿಗೋಗಿತ್ತಲೇ ಪಾಪಿ ಈ ಕನಿಕರ? ನಿನ್ನಂತ ಕನಿಷ್ಠ ಜಾತಿ ನಾಯಿ ಅಂತವನ್ನು ನಂಬಲೇಬಾರದು. ಹೊರಟೋಗುವುದು ನನ್ನ ಮನೆಯಿಂದ. ಹೌದು, ಬಂಗಾರದ ಅಚ್ಚು ಒಂದು ಸುಂದರವಾದ ಆಭರಣವಾಗಬೇಕಾದ ಹಕ್ಕ ಸಾಲಿಗಿನಿಂದ ಅದು ಲೆಕ್ಕವಿಲ್ಲದಷ್ಟು ಪೆಟ್ಟು ತಿನ್ನಲೇಬೇಕು. ಅದರಂತೆ ನನ್ನ ಬದುಕು. ಹೋಗುತ್ತೇನೆ ಬಸವರಾಜ, ಹೋಗುತ್ತೇನೆ. ಹೋಗುವ ಮುನ್ನ ಈ ಒಡವೆಗಳನ್ನಾದರೂ ಆ ಗಂಗಾಳಿಗೆ ಕೊಟ್ಟು ಬಿಡು ಬಸವರಾಜ, ಕೊಟ್ಟು ಬಿಡು. ತಗೋ ಬಸವರಾಜ, ತಗೋ. ಸೀರೆ, ಬಳೆ, ಹೂವಿನ ಎಲ್ಲವೋ ಅಂದರೆ ನನ್ನ ತಂಗಿಗೆ ಇವುಗಳನ್ನು ಕೊಂಡುಕೊಳ್ಳಲು ಯೋಗ್ಯತೆ ಇಲ್ಲೆಂದು ಮಾಡಿರುವೇನು? ಪಾಪಿ, ಈಗ ನನ್ನ ತಂಗಿ ಶ್ರೀಮಂತ ಮನೆತನದ ಸೊಸೆ. ನಿನ್ನಂತ ಭಿಖಾರಿ ನಾಯಿ ತಂದಿರುವಂತ ಉಡುಗೊರೆಯನ್ನು ಅವಳು ಧರಿಸಿದರೆ ಅವಳ ಮನೆತನಕ್ಕೆ ಅವಮಾನ. ಬೇಕಾದ್ರೆ ನೀನೇ ಇವುಗಳನ್ನು ಇಲ್ಲಿಂದ ಧರಿಸಿಕೊಂಡು ಹೆಣ್ಣಿನಂತೆ ಹೊರಟೋಗಿ. ಹೋಗುತ್ತೇನೆ ಬಸವರಾಜ, ಹೋಗುತ್ತೇನೆ. ಹೋಗುವ ಮುನ್ನ ನಿನಗೊಂದು ಮಾತು ಹೇಳಿ ಹೋಗುತ್ತೇನೆ, ನೆನಪಿರಲಿ. ಇಂದಿಲ್ಲದಿದ್ದರೂ ಮುಂದೆಂದಾದರೂ ಒಂದು ದಿನ ನಾವಿಬ್ಬರು ಶತ್ರುಗಳಾಗಲು ಕಾರಣವೇನೆಂಬ ಸತ್ಯ ನಿನ್ನದ ಗೂಡಿಗೆ ತಟ್ಟೆ ತಟ್ಟುತ್ತದೆ. ಆಗ ನೀನು ಈ ಬಾಧೆಯನ್ನು ತಾಳದೆ ನಿನ್ನಳು ನೀನು ಕಮರಿ ಹೋಗುವೆ ಬಸವರಾಜ, ನೀ ಕಮರಿ ಹೋಗುವೆ. ಬರುತ್ತೇನೆ ಬಸವರಾಜ, ಬರುತ್ತೇನೆ.